ಮಧ್ಯಾಹ್ನ ಅಂತಾರಲ್ಲ, ಹೌ ಡು ಯು, ವಾಟ್ ಇಸ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್? ಆಕ್ಚುಲಿ ಇಟ್ಸ್ ಮಧ್ಯಾಹ್ನನೇ, ಬಟ್ ನಾವ್ ಹೇಳೋವಾಗ ಹಂಗೆ ಹೇಳಲ್ಲ, ಮಧ್ಯಾಹ್ನ ಅನ್ಬಿಡ್ತೀವಿ. ವಿಚ್ ಇಸ್ ಕರೆಕ್ಟ್? ಮಧ್ಯಾಹ್ನ. ಹೌದಾ? ಅಪರಾಹ್ನ, ಮಧ್ಯಾಹ್ನ. ಹೌದಾ? ಅಂದ್ರೆ ಬುಕ್ಕಿಶ್ ವೈಸ್ ನಾನು ಹೇಳ್ತಿರೋದು. ಅಲ್ಲ, ಓಕೆ, ಫೇರ್ ಕಾಲ್, ಬಟ್ ಯು ಪ್ರೊನೌನ್ಸ್ ಇಟ್ ಆಸ್ ಮಧ್ಯಾಹ್ನ. ಆಕ್ಚುಲಿ ಇಟ್ ಶುಡ್ ಬಿ ಪ್ರೊನೌನ್ಸ್ ಲೈಕ್ ದಟ್. ಬರೆಯೋ ಹಾಗೆ ಹೇಳ್ಬೇಕು ಅಂದ್ರೆ ಜಾಹ್ನವಿ. ಜಾಹ್ನವಿ, ಬಟ್ ಜಾನ್ವಿ ಆಗೋಗಿದೆ. ಇಟ್ ಇಸ್ ರಾಂಗ್. ಇಟ್ ಇಸ್ ನಾ ಕಮ್ಸ್ ಫಸ್ಟ್. ಇಟ್ ಇಸ್ ಮಧ್ಯಾಹ್ನ ಹೇಳುವಾಗ. ಟೂ ಕ್ಲಾಸಿಕಲ್, ಬಟ್ ಎನಿವೆ. ಹಕಾರಕ್ಕೆ ವರ್ಗೀಯ ವ್ಯಂಜನದ ಅನುನಾಸಿಕ ಒತ್ತಕ್ಷರವಾಗಿ ಬಂದರೆ ಅನುನಾಸಿಕವನ್ನ ಮೊದಲು ಹೇಳಬೇಕು. ಅಯ್ಯೋ ದೇವ್ರೆ, ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ, ಕನ್ನಡ ಗ್ರಾಮರ್ ಕಣ್ರಿ. ಹಕಾರಕ್ಕೆ ಅನುನಾಸಿಕದ ಒತ್ತಕ್ಷರ ಬಂದ್ರೆ, ಅನುನಾಸಿಕ ಅಂತಂದ್ರೆ ನಾವು ವ್ಯಂಜನ ನೋಡ್ಬೇಕಾದ್ರೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಇದೆ. ಅವೆಲ್ಲದಕ್ಕೂ ಒಂದೊಂದು ಅನುನಾಸಿಕ ಕೊನೆಯ ಅಕ್ಷರ ಞ, ಞ, ಣ, ನ, ಮ, ಈ 5. ಈ 5 ಅಕ್ಷರಗಳು ಹಕಾರಕ್ಕೆ ಒತ್ತಕ್ಷರವಾಗಿ ಬಂದ್ರೆ ಅದನ್ನ ಮೊದಲು ಹೇಳಿ ಆಮೇಲೆ ಹಕಾರ ಹೇಳಬೇಕು. ಸರ್, ರೂಲ್, ಇಟ್ ಇಸ್ ಅ ರೂಲ್. ಓಕೆ. ಅಪರಾಹ್ನ, ಮಧ್ಯಾಹ್ನ, ಜಾಹ್ನವಿ, ಬ್ರಹ್ಮ ಹೇಳಬೇಕಾದ್ರೆ, ಬರೀಬೇಕಾದ್ರೆ ಅದು ಹಾಗೆ ಇರುತ್ತೆ, ಹಾಕೇನೆ ಒತ್ತಕ್ಷರ ಅದು. ಆದ್ರೆ ಹೇಳ್ಬೇಕಾದ್ರೆ ಅದು ಉಲ್ಟಾ ಹೇಳ್ಬೇಕು. ನಾನು ನನ್ನ ಮಗಂಗೆಲ್ಲ ಹೇಳ್ಬೇಕಾದ್ರೆ ಅವ್ನು ಕನ್ನಡ ಬರೀತೈತಲ್ಲ, ಬಿಗ್ ಶಾ ಆರ್ ಸ್ಮಾಲ್ ಶಾ ಅಂತಾನೆ. ನಾನು ಹಂಗಲ್ಲ. ಒಂದು ಬಿಗ್ ಶಾಗೆ ಸ್ಮಾಲ್ ಶಾಗೆ ಏನಂತಾರೆ ಗೊತ್ತಾ? ಒಂದು ತಾಲವ್ಯ ಶಕಾರ, ಒಂದು ಮೂರ್ಧನ್ಯ ಶಕಾರ. ಕನ್ನಡ ಟ್ಯೂಷನ್ಸ್ ತಗೋತೀರಾ? ಮನೆ ಸೇರದೇ ಅಪ್ರೂಫ್ ಆಗಿ ಕನ್ನಡ ಟ್ಯೂಷನ್ ಬೇರೆ. ನೋ, ಬಟ್ ದೇರ್ಸ್ ಎ ರೀಸನ್. ನೋಡಿ, ಶಂಕರ ಅದು ಶಾ ಇದೆಯಲ್ಲ, ಅದು ಬರೋದು ಲಿಪ್ಸ್ ಹಿಂದ್ಗಡೆಯಿಂದ. ಶ ನಾಲ್ಗೆ ಮೇಲ್ಗಡೆ ಟಚ್ ಆಗಿ ಬರುತ್ತೆ, ಶ. ಸೊ ತಾಲು ಅಂತಂದ್ರೆ ದವಡೆ, ಈ ತುಟಿ, ಅಲ್ಲಿಂದ ಬರೋದಕ್ಕೆ ತಾಲವ್ಯ ಶಕಾರ. ಏನೋ ಗೊತ್ತಾಯ್ತಲ್ಲ ಸರ್, ಆಯ್ತಾ? ಈ ದೊಡ್ಡ ಶ ಮೂರ್ಧನ್ಯ ಶಕಾರ ಹೇಳ್ಬೇಕಾದ್ರೆ ನಾಲ್ಗೆ ಫುಲ್ ಹಿಂದಿಂದ ಹೋಗಿ ಬರುತ್ತೆ, ಶ, ಷಣ್ಮುಖ ಶ, ಶ. ಸೊ ಮೂರ್ಧನ್ಯ ಅಂದ್ರೆ ಹಿಂದೆ. ಸೊ ಅದಕ್ಕೆ ಮೂರ್ಧನ್ಯ ಶಕಾರ ಅಂತ ಕರೆಯೋದು. ಈಗ ಗೊತ್ತಾಯ್ತಾ?